ಈ ವರ್ಷ ಮನೆಗೆ ಸಿಲ್ವರ್ ಪ್ಲೇ ಬಟನ್ ಬರಬೇಕು, ಅದು ಬರತ್ತೈತ. ನಮ್ಮ ಆದಿತ್ಯ ಅಣ್ಣ ಶಶಿ ಅಣ್ಣ ಅದು ಕಾಲ್ ಮಾಡ್ಯಾರ. ಏನ್ರಿ ಅಂತಂದ್ರೆ ಶನಿವಾರ ದಿನ ದಂಡೇಲಿ ಪ್ಲಾನ್ ಮಾಡೋದೈತಿ. ದಂಡೇಲಿ ರೆಸಾರ್ಟಿಗೆ ಹೋಗೋದ. ಹಿಂಗೆ ಬರ್ತಾನೆ ಇವತ್ತಿಗೆ ಕರೆಕ್ಟ್ 7 ದಿನ ಆಯ್ತು. 7 ದಿನ 7 ವ್ಲಾಗ್ ನಾನ್ ಸ್ಟಾಪ್. ಒಂದು ದಿನನೂ ಮಿಸ್ ಆಗ್ಲಾರ್ದಂಗೆ ವ್ಲಾಗ್ ಬಿಟ್ಟೆ ನಾನು. ಇಷ್ಟ ಐತೆ ಡೆಂಟ್. ಈಗ ಇನ್ನೊಂದು ಡೆಂಟ್ ಆಗೈತೆ. ಯಾರು ಮಾಡ್ಯಾರು ಏನು. ನಾಳಿಂದ ನಾವು ಬ್ಲಾಗ್ನಾಗ ಮಾತಾಡಂಗಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಈಕಿ ಮಾತಾಡಬೇಕು ಮಾತಾಡಬಾರ್ದು ಹೇಳ್ರಿ ಅಂತಂದ್ರೆ ಕಿವಾಗಿನ ಹೊಲಸು ತೆಗಿತಾಳಂತ. ಈಗ ಏನು ಚಟ ಆಗ್ತದೆ ಕಿವಾಗಿನ ಹೊಲಸು ತೆಗಿದೆ ಎದಡಿ ಕಿವಿ ನೋಡಿ ಇಷ್ಟೋ ಕಿವಿ ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ನಾನಿಂದ ಅಡುಗೆ ಪ್ರಜ್ವಲ್. ಇನ್ನೂ ನೀವು ಎಪಿಸೋಡ್ ಸೊಸೀನೇನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇವತ್ತೈತಿ ಗುರುವಾರ ಅಂತಂದ್ರೆ ನಮ್ಗೆ ಗುರ್ತಾಗ್ಬಿಡ್ತೈತಿ. ಸದ್ಗುರು ಸಾಯಿನಾಥ್ ಮಹಾರಾಜ್ ಅವ್ರ ದಿನ. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿ ಅವ್ರ ದಿನ. ಅದ್ರ ಸಂಬಂಧ ಹೆಂಗಿದ್ರು ಇವತ್ತು ಗುರುವಾರ ಐತಲ್ಲ, ಅದ್ರ ಸಂಬಂಧ ಹುಬ್ಬಳ್ಳಿ ಒಳಗೆ ಅಲ್ಲೇ ಧೋಬಿಘಾಟ್ ಕಡೆ ಇದೈತ್ರಿ ಫ್ಯಾಮಿಲಿ. ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠ ಐತಿ. ಅಲ್ಲೇ ಬರೋ ಮುಂದೆ ಸಾಯಿಬಾಬಾನ ಗುಡಿನೂ ಐತಿ. ಎರಡು ಗುಡಿ ಹೋಗೋಣ, ದೇವರ ದರ್ಶನ ಮಾಡ್ಕೊಳ್ಳೋಣ. ಯಾಕಂತಂದ್ರೆ ಗಾಡ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಮಿಲಿ. ಅದ್ರ ಸಂಬಂಧ ದೇವರ ದರ್ಶನ ಅದು ಮಾಡ್ಕೊಂಬರೋಣಂತ. ಹಿಂಗೆಲ್ಲ ಸಿನಾರು ಐತಿ. ಮುಂದಿನ ಏನೇನೈತೆ ಏನಿಲ್ಲ ಅಂತ ಎಲ್ಲ ತೋರ್ಸೋಣಂತ. ನಿಮಗೆ ಚಾನಲಿಗೆ ಹೊಸಬ್ರದಿರಪ್ಪ ಫ್ಯಾಮಿಲಿ ಅಂತ ಫಸ್ಟ್ ಟೈಮ್ ಯಾರು ನೋಡತ್ತೀರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಹೊಡಿದು ಮಾತ್ರ ಮರಿಬೇಡ್ರಿ. ಅದ್ರ ಜೊತೆ ನೋಟಿಫಿಕೇಶನ್ ಆನ್ ಮಾಡ್ಕೊಂಬಿಡ್ರಿ. ಸೊ ದಟ್ ಬ್ಲಾಗ್ ಬಿಟ್ಕೊಳ್ಳಿ ನೀವು ಟನ್ ಅಂತ ಬಂದುಬಿಡ್ತೈತಿ. ಆ್ಯಂಡ್ ಇನ್ನೊಂದೇನು ಖುಷಿರಿಪ್ಪ ಅಂತಂದ್ರೆ ಇವತ್ತಿಗೆ ಕರೆಕ್ಟ್ 7 ದಿನ ಆಯ್ತು. 7 ದಿನ 7 ವ್ಲಾಗ್ ನಾನ್ ಸ್ಟಾಪ್. ಒಂದು ದಿನನೂ ಮಿಸ್ ಆಗ್ಲಾರ್ದಂಗೆ ವ್ಲಾಗ್ ಬಿಟ್ಟೆ ನಾನು. ಆ್ಯಂಡ್ ಹಿಂಗೆ 365 ಡೇಸ್ ಒಳಗೆ ಆಲ್ರೆಡಿ 7 ಡೇಸ್ ಮುಗ್ದೈತಿ. ಉಳ್ಕಿದ್ದು ಅಷ್ಟದಲ್ಲ ಅಷ್ಟು ಕೂಡಿ ಮಸ್ತ್ ರಾಪ್ಚಿಕ್ ಈ ವರ್ಷ ಮನೆಗೆ ಸಿಲ್ವರ್ ಪ್ಲೇ ಬಟನ್ ಬರಬೇಕು, ಅದು ಬರತ್ತೈತ. ಎಲ್ಲ ರಾಯರಿಚ್ಛೆ. ಆ್ಯಂಡ್ ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಹೆಂಗೆ. A few moments later. ಏನ್ರಿಪ್ಪ ಅಂತಂದ್ರೆ ಹುಬ್ಳಿಗೆ ಹೋಗ್ಬೇಕಂತ ಕುಂತ್ರೆ ಟ್ರಾಫಿಕ್ನೇ ಸಿಕ್ಕೊಂಡ್ಬಿಟ್ಟೈತಿ. ಆ ಕಡೆಯಿಂದ ಟ್ರಾಫಿಕ್ ಆಕೈತೆ. ಈ ಕಡೆ ಸೈಡ್ ಬಂದರೆ ಈ ಕಡೆ ಸೈಡ್ ನೋ ಟ್ರಾಫಿಕ್ ಐತಿ. ಮುಂದೆ ಹೋಗಲ್ಲ ನೋಡಿರಿ, ರಾಯರ್ ಇದ್ದಾರೆ. ಈಗ ಸಂದೆ ಸಿಗ್ನಲ್ ಓಪನ್ ಆತ. ಮೋಸ್ಟ್ಲಿ ಪೊಲೀಸ್ ಏನಾರ ಇರ್ಬೇಕಿಲ್ಲ. ಅದ್ರಾಗ ಹೆಂಗೈತ್ರಿ ಅಂತ ಈ ಕಡೆ ಹತ್ರ ಪಿತ್ತಿರೋ ಕರಿಗೆ ಅಂದ್ರೆ ಜಲ್ದಿ ದಾಟ್ಬೋದು. ಇಲ್ಲಾಂದ್ರೆ ಮತ್ತೆ ಸಿಗ್ನಲ್ ಹೆಂಗೆ ನಿಂದಿರ್ಬೇಕಾಕೈತೆ ನಾವು. ಅದಂತಾರಲ್ಲ ಅಲ್ಲೇ ನಿಂತಿರೋದು ಅಂತ ಅದು ಸೈಡಿನ ಲೈನ್ ಬಂದಿದ್ದಿಲ್ಲ ಅಂದ್ರೆ ಮತ್ತು ಇನ್ನೊಂದು ಸಿಗ್ನಲ್ ನಿಂತ ಬಿಡುದು. ನಾನು ಅದಕ್ಕೆ ಬೇಡ ಅಂತಂದು ಸೈಡಿಂದ ಬಂದೆ. ಆ್ಯಂಡ್ ಮುಂದೆ ಬಂದೆ. ಬರೀ ಬಡಗ್ ನಾ ಒಂದು 2-3 ಟೈಮ್ ಲ್ಯಾಬ್ಸ್ ತೋರಿಸ್ತೇನಂತ. ಹಗ್ಲ ಮುಗ್ಲಿ ಯಾವ ತೋರಿಸ್ಬೇಡ, ಈ ಸಲ ಪೂರ ಟೈಮ್ ಲ್ಯಾಬ್ಸ್ ತೋರಿಸೋಣ. ಎಷ್ಟಕ್ಕೆ ಟೈಮ್ ಲ್ಯಾಬ್ಸ್ ತೋರಿಸ್ತೀನಿ. ಸೀದಾ ನಿಮಗೆ ಹುಬ್ಳ್ಯಾಗ ಸಿಗ್ತಾನೆ. ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ಇಲ್ಲಿದ ನಮ್ಮ ಹುಬ್ಳಿದೊಳಗಿಂದ ಜಿಂಗ ಅಲ್ರಿ ಇದು. ಏನ್ರಿಪ್ಪ ಅಂತಂದ್ರೆ ಇಡ್ಲಿ ಜಂಕ್ಷನ್ ಐತಂತ. ಅಲ್ಲೇನೋ ಇಡ್ಲಿ ಭಾಳ ಸಾಫ್ಟ್ ಇರ್ತೈತಂತ. ಏನೇನೇನೇನೋ ದೊಡ್ಡ ಹೇಳನೀಗ. ಅದ್ರದ್ದು ಏನೈತಿ ರಿವ್ಯೂ ಅಲ್ಲಿ ಹೋದ್ಮ್ಯಾಗ ಗೊತ್ತಾಕೈತಿ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗ್ಬೇಕು. ಅದಕ್ಕಿಪ್ಪ ಅಂದ್ರೆ ಇವತ್ತು ಗುರುವಾರ ಐತಿ, ನಿಮ್ಗೆ ಹೇಳಬಿಟ್ಟೈತಿ. ಅಂತ ಅಲ್ಲಿ ಸಾಯಿಬಾಬಾನ ಗುಡಿನೂ ಐತಿ. ನಂಜನಗೂಡು ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಸೀದಾ ಸಾಯಿಬಾಬಾನ ಗುಡಿಗೆ ಹೋಗಿ ನಾಷ್ಟ ಅಂತ್ರಿ ಫಸ್ಟ್ ನಾಷ್ಟ ಮಾಡಿಬಿಡ್ತೈತೆ. ಒಂದು 2 ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲ ಹೋಗ್ಬೇಕ್ರಿಪ್ಪ ಅಂತಂದ್ರೆ ನಮ್ಮ ದೋಸ್ತೊಬ್ಬ ಮೀಟ್ ಆಗಕ್ಕೆ ಹೋಗ್ಬೇಕು ಏರ್ಪೋರ್ಟ್ ರೋಡಿಗೆ. ಮತ್ತು ಅವ್ಗೆ ಹೋಗಿ ಮೀಟ್ ಆಗಿ ಅಲ್ಲಿಂದ ವಾಪಸ್ ಧಾರವಾಡಕ್ಕೆ ಹೋಗ್ಬೇಕು. ಆ್ಯಂಡ್ ವಿ ಆರ್ ಥಿಂಕಿಂಗ್ ದ್ಯಾಟ್ ಲೈಕ್ ಅಣ್ಣಗಳದು ಯಾರಿ ಅಂತ ನಮ್ಮ ಆದಿತ್ಯ ಅಣ್ಣ ಶಶಿ ಅಣ್ಣ ಅದು ಕಾಲ್ ಮಾಡ್ಯಾರ. ಏನ್ರಿ ಅಂತಂದ್ರೆ ಶನಿವಾರ ದಿನ ದಂಡೇಲಿ ಪ್ಲಾನ್ ಮಾಡೋದೈತಿ. ದಂಡೇಲಿ ರೆಸಾರ್ಟಿಗೆ ಹೋಗೋದ. ಆಫ್ಟರ್ ಲಾಂಗ್ ವೆರಿ ಲಾಂಗ್. ಇದು ಹೊಸ ವರ್ಷದ ಹೊಸದಿರ್ಬೇಕು, ಒಂದೇದಿರ್ಬೇಕು ಇದು ರೈಡ್ ನಮ್ಮದು. ಯಾಕೆ ನಮ್ಮ ತಂಗಿ ಹೋಗಿ ಯಾರ್ದು ಇಲ್ಲ, ನಮ್ಮ ತಂಗಿದು ಯಾವುದು ಹೊಸ ರೈಡ್ ಇಲ್ಲ, ನಮ್ಮದು ಯಾವುದು ಹೊಸ ರೈಡ್ ಇಲ್ಲ. ಇದು ಒಂದೇ ರೈಡ್ ಅನಿಸ್ತೈತಿ ದಂಡೇಲಿಗೆ. ನೋಡ್ಬೇಕದು. ಯಾಕಂತಂದ್ರೆ ನಮ್ದು ಸ್ಯಾಟರ್ಡೇ ಲಾಸ್ಟ್ ವರ್ಕಿಂಗ್ ಡೇ ಐತಿ. ಮಂಡೇನ ಟ್ಯೂಸ್ಡೇಯಿಂದ ಎಕ್ಸಾಮ್ ಚಲೋ ಆಕೈತಿ. ಸೊ ನೋಡ್ಬೇಕು ಅದ್ರ ಸಂಬಂಧ ಇನ್ ಕೇಸ್ ಟ್ಯೂಸ್ಡೇ ಎಕ್ಸಾಮ್ ಐತಿ ಅಂತಂದ್ರೆ ಮಂಡೇ ಮನ್ಯಾಗ ಒಂದಿನ ಬೇಕಾಕೈತೆ ಒಂದು ಸ್ವಲ್ಪ ಕನ್ನಡ್ಸಕ್ಕೆ. ಅದ್ರ ಸಂಬಂಧ ಸ್ಯಾಟರ್ಡೇ ಸಂಡೇ ದಾಂಡೇಲಿ ಹೋಗ್ಬೇಕಂತೈತಿ. ಇನ್ ಕೇಸ್ ಸಂಡೇ ಮಂಡೇ ಹೋಗೋದಾಗಿತ್ತು ಅಂದ್ರೆ ನಾನು ಕ್ಯಾನ್ಸಲ್ ಆಕೈತಿ. ನೋಡೋಣಂತ ದಾಂಡೇಲಿ ಪ್ಲಾನ್ ಏನೇನಾಕೈತೆ ಅಂತ ಹೇಳ್ತೈತಂತೆ. ಸೊ ಬರೀ ಹೊಡಕ್ಕೆ ನಾನು ನಾಷ್ಟ ಮಾಡೋಣ. ಅಲ್ಲಿ ಇಡ್ಲಿ ಜಂಕ್ಷನ್ ಒಳಗೆ ಹೆಂಗೈತೆ ಅಂತಂದು ಚೆಕ್ ಮಾಡಿ ಸೀದಾ ನಿಮಗೆ ರಾಘವೇಂದ್ರ ಸ್ವಾಮಿ ಅವ್ರು ಬಿಡಾಕ್ ಸಿಗ್ತದಂತೆ. ಸ್ಟೇಡಿಯಂ ಅಷ್ಟು ಮಟ್ಟ ಜಿಂಕ ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಪ್ಲಾನ್ ಏನಲ್ಲಿ ಬದಲಾವಣೆ ಆ್ಯಸ್ ಯೂಶುವಲ್ ನಮ್ಮ ಚಾನಲ್ದಾಗ. ಆ್ಯಂಡ್ ಎಲ್ಲಿ ಇಡ್ಲಿ ಜಂಕ್ಷನ್ ಹೊಂಟಿದ್ವಲ್ರಿ BVB ಬ್ಯಾಕ್ ಗೇಟ್ ಕಡೆ ಇದ್ದಿದ್ದೆ. ಅದು ಅವ್ರದ್ದೆಲ್ಲ ಇಡ್ಲಿ ಖಾಲಿಯಾಗಿ ತಾಟ್ ತೊಳ್ಕೊಂತ ಕುಂತಾರ. ಈಗ ಕರ್ಕೊಂಡು ಹೋಗ್ಯಾನ್ರಿ. ಅದ್ರ ಸಂಬಂಧ ಅಲ್ಲಿಂದ ಕ್ಯಾನ್ಸಲ್. ಈಗ ನೆಕ್ಸ್ಟ್ ಎಲ್ಲ ಹೊಂಟೈತೆ ರೀ ಪ್ರದೀಪ್ ಕ್ಯಾಂಟೀನ್. ಅಲ್ಲಂತೂ ಚಲೋ ಇರ್ತದೆ ಬಿಟ್ರಿ. ನಾ ಅಲ್ಲಿ ಪುರಿ ಅಷ್ಟು 3 ಸಿಂಗಲ್ ಪುರಿ ತಿಂದೆ. 3 ಸಿಂಗಲ್ ಅಂದ್ರೆ 3 ಪೀಸ್ ತಿಂದೆ. ಸಾರಿ ಸೀದಾ ರಾಘವೇಂದ್ರ ಸ್ವಾಮಿ ಗುಡಿಯಾಗ ಸಿಗ್ತೇನಂತೆ. ಬರ್ರಿ. 5 minutes later. ಆ್ಯಂಡ್ ಇಲ್ಲೂ ನಮ್ದು ಶಾರ್ಟ್ ಆಗ್ಬಿಟ್ಟೈತಿ. ಇಲ್ಲೂ ಏನಾಗೈತಿರಿಪ್ಪ ಅಂತ ಪೂರಿನೆಲ್ಲ ಪೂರಿ ಕ್ಯಾನ್ಸಲ್ಕ್ಕೆ ಖಾಲಿ ಆಗ್ಬಿಟ್ಟೈತಂತ. 12 ಗಂಟೆಗೆ ಬಂದೆ ನಾವು ಊಟ ಮಾಡಿ ನಾಷ್ಟ ಮಾಡೋಕೆ. ಎಲ್ಲಿ ಸಿಗ್ಬೇಕು ಚಲೋ ಐತಿ.
ನಮ್ಮ ಗಾಡಿ ನೋಡಿ ಯಾರಿಗೆ ಏನು ಭಗ್ಗಂತ ಗೊತ್ತಿಲ್ರಿಪ್ಪ. ಎವ್ರಿ ಟೈಮ್ ನಾ ಇದನ್ನು ಡೆಂಟ್ ತೆಗ್ಸ್ಕೊಂಬರ್ತೀನಿ, ಇಲ್ಲಿ ಮುಷ್ಟಿ ಮಾಡಿ ಹಿಂಗೆ ಹೊಡಿತಾರೆ. ಹಿಂಗೆ ಮುಷ್ಟಿ ಮಾಡಿ ಹಿಂಗೆ ಬೂತೈತೆ ಹೊಡ್ತಾ ಇಲ್ಲಿ ನೋಡಿರಿ. ಮತ್ತು ಇದಿಷ್ಟ ಡೆಂಟ್ ಇತ್ತು, ಮುಂಜಾನೆ ನೋಡ್ಕೊಂಬಂದಿನ ಈ ಕಡೆ ಇನ್ನೂ ಜಾಸ್ತಿ ಡೆಂಟ್ ಆಗೈತಿ. ಇದಿಷ್ಟ ಐತೆ ಡೆಂಟ್, ಈಗ ಇನ್ನೊಂದು ಡೆಂಟ್ ಆಗೈತಿ. ಯಾರು ಮಾಡ್ಯಾರು ಏನು ಅಲ್ಲಿ ಹಚ್ಚಿರ್ತೈತಿ, ಯಾರು ಗುದ್ದಿದ್ರು ಗೊತ್ತಂಗಿಲ್ಲ. ಕಮ್ಮಿ ಏನಪ್ಪ ಅಂತ ನಮ್ಮ ನೆಳ್ಳಾಗ ನಿಂದಿರ್ಸಿವಲ್ಲ ಶಿರೋನ್, ಇವ ಒಳಗೆ ಬರೋದಿಲ್ಲ ಅಂತ ಇವ ಒಳಗೆ ಬರೋದಿಲ್ಲ ಅಂತ. ಇದಕ್ಕಂತಂದ್ರೆ ಯಾಕೇನೋ ತಿಂದಾನಂತ, ನಿನ್ನೆ ತಿಂದಾನ ಬಾಪ ಏನಾಗಿಲ್ಲ ಅಂತ. ಇಲ್ಲ ನಾವು ಅಲ್ಲಿ ಅನ್ನೋದ ಶರಣ ಹಾಗೆ ನನ್ನ ಬಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ರಾಯರವ್ರ ದರ್ಶನ ಪಡಿತೆ. ಈಗ ನೆಕ್ಸ್ಟ್ ಎಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇಲ್ಲಿ ಸಾಯಿಬಾಬನ ಗುಡಿ ಐತಿ. ಸಾಯಿಬಾಬನ ಗುಡಿಗೆ ಬಡಕ್ನ ದರ್ಶನ ಮಾಡ್ಕೊಂಡು ಸೀದಾ ಎಲ್ಲ ಬೇಕಿಪ್ಪ ಅಂತ ಇವ್ನು ಕಾಲೇಜ್ ಬಿಡಕ್ಕೆ ಹೋಗ್ಬೇಕು. ಏನೋ ಕ್ಲಾಸ್ ಐತಂತಂದ ಅದ್ರ ಎಕ್ಸಾಮ್ ಐತಂತ ಸಾರಿ. ಅದಕ್ಕೆ ನೋಡ್ರಿ ರಾಘವೇಂದ್ರ ಸ್ವಾಮಿ ಗುಡಿ ಹೊರಗೆ ಬಂದು ಒಳಗೆ ಹೋಗಿಲ್ಲ, ನಾ ಎಕ್ಸಾಮ್ ಐತಿ ವಿಚಾರ ಮಾಡ್ತೀನಿ. ಹೌದು ಇಲ್ಲಿ ಮಟ್ಟ ಬಂದು ಹೋಗಿಲ್ಲ ಅಂತಂದ್ರೆ ನೀನು ಏನು ಹೇಳಿ ಹೇಳೋಣ. ಬರೀ ಫ್ಯಾಮಿಲಿ ಸ್ಟೇಟ್ಯೂನಾಗಿದೆ. ಯಾರನ್ನ ನೋಡಿದ್ರೆ ಅಂದ್ರೆ ಹುಚ್ಚ ಹಿಡಿತಾರೆ, ಹೆದರಿ ಬಿಡ್ತಾರೆ. ಹಣಿ ತುಂಬ ಒಂದೊಂದು ದೇವರದ ಒಂದೊಂದು ಕುಂಕುಮ ಅದಾವ ನನ್ನ ಹಣಿ ಮ್ಯಾಗ. ಏನು ಮಾಡ್ತೀರಿ ಬರ್ರಿ, ಪ್ರಸಾದ ಕೊಟ್ಟಾರೆ, ಹಂಗೊಬ್ಬ ಪ್ರಸಾದ ಕೊಡೋಣ. ಸೀದಾ ಅವ್ನು ಕಾಲೇಜಿಗೆ ಬಿಡಕ್ಕೆ ಹೋಗಿ ಸೀದಾ ದಾಡೋದು. 2 hours later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೇರಿ ಅಂತ HDMC ಕಡೆ ಏನೋ ತೃಪ್ತಿ ಅಂತಂದು ಯಾವುದೋ ಅಂಗಡಿ ಐತಂತೆ, ಆ ಅಂಗಡಿಗೆ ಹೊಂಟೈತಿ. ಇವನ ಜೊತೆ ಅಡ್ಡಾಡಕತ್ತ ಬರೀ ತಿನ್ನೋದಾಗ ಅಡ್ಡಾಡ್ದಾಗೈತಿ. ಬರೀ ಎಲ್ಲ ಯಾಪರಿ ಹೊಲಸಾಗೈತಿ, ಇಲ್ಲಿ ಹೊಲಸಾಗೈತಿ. ಮ್ಯಾಗ ಇದ್ರಾಗ ಹವಾ ಎಷ್ಟು ಐತೆ ಅಂತ ನೋಡ್ಬೇಕು. ಹಾಂ ಎಂಡ ಇದ್ರೊಳಗೆ ಎಷ್ಟು ಹವಾ ಐತೆ ಅಂತಂದು ಅದನ್ನು ನೋಡ್ಕೋಬೇಕಿತ್ತು. ಯಾಕೆ ಇನ್ನೇನು ಹವಾ ಕಡಿಮೆ ಐತೆ ಅನ್ಸತೈತಿ. ಅದ್ರ ಜೊತೆ ಈಗೆಲ್ಲ ಹೊಂಟೈತ್ರಿ ಅಂತ HDMC ಕಡೆ ತೃಪ್ತಿ ಅಂತ ನೋಡೋಣ. ಅದರದ್ದು ಹೆಂಗೈತಿ ಟೇಸ್ಟ್. ಮುಂಜಾನೆ ಪ್ರದೀಪ್ ಅಂತೂ ಸಜೆಸ್ಟೇಬಲ್ ಇದೆ. ಆ್ಯಂಡ್ ಅದ್ರ ಜೊತೆ ತೃಪ್ತಿ ಹೆಂಗೈತೆ ಅಂತ ಹೇಳ್ತೇನೆ ನೀವು. ಒಮ್ಮೆ ನೀನಕ್ಕರೆ ನಾನು ತುಸು ನಾಚುವೆ. ಇಲ್ಲಿ ಕೊಪ್ಪೆಕಾರ್ ರೋಡಿಗೆ ಬಂದೈತಿ. ಊಟ ಐತಾ ಇಲ್ಲ ಡೌಟ್. ತೃಪ್ತಿ ಹೋಟೆಲ್ ಸಿಕ್ರ ನಶೀಬ್, ಸಿಗಲಿಲ್ಲ ಅಂದ್ರೆ ಶಿವಾಯ ನಮಃ. ಪ್ಲಾನ್ ಇಲ್ಲೇ ಬದಲಾವಣೆ, ಕ್ಯಾನ್ಸಲ್. ಹೋಟೆಲ್ನಾಗ ಏನೂ ಇಲ್ಲ, ಖಾಲಿ ಏನಿಲ್ಲ ತಿನ್ನಕ. ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ಮಾಡ್ತಾರಲ್ಲ ನೋಡ್ರಿ, ಹಿಂಗೆ ಬರ್ತಾನೆ ಬರೀ ಇಂಥದೆಯ. ಇವ್ರು ತಮ್ಮ ನೋಡ್ರಿ, ಅವ ಕಾಸ ಹಳೆಯಮ್ಮ ಅವ ಇವ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಪ್ಲಾನಿನಲ್ಲಿ ಬದಲಾವಣೆ ನಮ್ಮ ಚಾನಲ್ ಒಳಗೆ ಒಂದು ಕಡೆ ಸೆಟ್ ಆಗೋಲ್ತು ನಮ್ದು. ಮೊದಲೇಕ ಅಲ್ಲಿ ಕಾಲೇಜ್ ಕಡೆ ಎಲ್ಲೂ ತಿನ್ಬೇಕಂತಂದು ಅಲ್ಲಿ ಕ್ಯಾನ್ಸಲ್ ಆಯ್ತು. ಅದಾದ್ಮ್ಯಾಗ ಇದು ತೃಪ್ತಿ ಇಲ್ಲೇನೋ ಚಲೋ ಐತಂತೆ. ಇಲ್ಲಿ ಬಂದ್ವಿ, ಇಲ್ಲಿ ರೈಸ್ ಐಟಮ್ ಬಿಟ್ಟು ಏನೂ ಇಲ್ಲ ಅಂತ. ಇವ್ರು ರೈಸ್ ಐಟಮ್ ಬ್ಯಾಡ ಅಂತ ಪರೋಟ ಗಿರೋಟ ಅಂತ. ಈಗ ಇಲ್ಲೂ ಬಿಟ್ಟು ಈಗ ನೆಕ್ಸ್ಟ್ ಎಲ್ಲೋ ಮತ್ತು ವಾಪಸ್ ವಿದ್ಯಾನಗರ ಕಡೆ ಅಂತ. ಅಲ್ಲಿ ಬರೀ ರೈಸ್ ಸಿಗ್ತೈತಿ, ಮತ್ತು ಇಲ್ಲೂ ರೈಸ್ ಸಿಗ್ತೈತಿ, ಅಲ್ಲೂ ರೈಸ್ ಸಿಗ್ತೈತೆ ಅಂದ್ರೆ ಇಲ್ಲ ರೈಸ್ ತಿನ್ಬೋದಿತ್ತು. ಬಟ್ ಇಲ್ಲೂ ಇಲ್ಲ ಅಂತ ಈಗ ಅಲ್ಲಿ ಹೋಗೋದು. ಈಗ ಅಲ್ಲಿ ಸಿಗಲಿಲ್ಲ ಅಂತಂದ್ರೆ ಮತ್ತು ಕಾಲೇಜ್ ಕಡೆನೇ ಸಿಗ್ತೈತೆ ಅಂತ. ಯಪ್ಪ ಇಲ್ಲಿಂದ ಅಲ್ಲಿಂದ ಅಡ್ಡಾಡ್ದಾಗೈತಿ. ಆ್ಯಂಡ್ ನಮ್ಮ ಶಿರಾನ್ ತೊಗೊಂಡು ಸಟ್ಟನೆ ನೀವು ಸಿಗ್ತೇನೆ ಬರ್ರಿ, ಎಲ್ಲಿ ತಿಂತೇವಲ್ಲ ಅಲ್ಲಿ ಸಿಗ್ತೇವಂತ. ಫ್ಯಾಮಿಲಿ ಏನ್ರಿಪ್ಪ ಅಂತ ತಿನ್ನೋದು ಎಲ್ಲ ಮುಗ್ದೈತಿ. ನಾವೇರ್ ಹೆಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಅಂತ ಧಾರವಾಡ. 2 hours later. ಫ್ಯಾಮಿಲಿ ಹೇಳ್ತೇನಲ್ರಿ, ಬರ್ತಾ ಏನು ಟ್ರಾಫಿಕ್ ಆಗತ್ತಪ್ಪ. ಸಂಜೆ ಮುಂದಂತರೂ ಎಲ್ಲಿ ಹೊರಗೆ ಹೋಗಬಾರ್ದು. ಆಮ್ಯಾಗ ಮುಂಜಾನೆ 10 ಗಂಟೆ ಮ್ಯಾಗ ಎಲ್ಲಿ ಹೋಗ್ಬಾರ್ದು ನೋಡ್ರಿ. ಏನು ಬಿಸಿಲು ಯಪ್ಪ, ಅದ್ರಾಗ ಟ್ರಾಫಿಕ್ ಹೇಳ್ತಾನಲ್ಲ ನಾ ಚೇ ನೋಡ್ರಿ. ಬರೀ ಕೋಡ್ ಸರ್ಕಲ್ ಕಡಿದೈತಿ, ಈ ಬರೀ ಐತಿ. ಎಲ್ಲಿಂದ ಎಲ್ಲಿ ಮಟ್ಟ ಹೋಗಿರ್ತೈತಿ ಟ್ರಾಫಿಕ್ ಅಂತಂದ್ರೆ ಅಲ್ಲಿ ಮಟ್ಟ ಹೋಗಿರ್ತೈತಿ. ಕೆಟ್ಟ ಜಿಡ್ ಹೊಡ್ಯಾಕತ್ತಿ ಬಿಡ್ತೈತಿ. ಅದ್ರಾಗ ಫಾಸ್ಟ್ ಮೂವಿಂಗು ಇಲ್ಲ, ನಿಂತು ಅಂದ್ರೆ ನಿಂತ ಬಿಡೋದು ಒಂದು 2 ನಿಮಿಷ. ಬೆಂಗಳೂರು ಗತ್ಲೆ ಆತಂದ್ರೆ ಏನು ಮಾಡೋದು ಹೇಳ್ರಿ. ಇನ್ನು ಮನೆಯಿಂದ ಹೋಗ್ಬೇಕಂತ ಒಂದು ಮುಂಜಾನೆ ಬಿಡ್ಬೇಕು. ಬರೀ ಹಿಂಗೆ ಎಲ್ಲಿ ನೋಡ್ತೀರ ಅಲ್ಲಿ ಬರೀ ತಗ್ಗದಿಗೆ ತೆಗೆದಾರು, ಎಲ್ಲಿ ನೋಡ್ತೀರ ಅಲ್ಲಿ ಬರೀ ರೋಡ್ ತೆಗೆದಾರು. ಏನು ವಿಚಿತ್ರ ಆಗ್ಬಿಟ್ಟೈತೆ ರೀ ಫ್ಯಾಮಿಲಿ. ಈಗಂತೂ ಹೇಳ್ತಾನಲ್ಲ ನಾ ಜನ್ರೇಷನ್ನು ಆಯ್ತು. ಆಮ್ಯಾಗ ಇವು ಏನನ್ರಿಪ್ಪ, ನಾನು ಏನು ಮಾತಾಡೋದು ಅರ್ಥ ಆಗವಲ್ತ. ಬರೀ ಆಗೋದೆಲ್ಲ ಒಳ್ಳೇದಕ್ಕೆ ದೇವರಿದ್ದಾನೆ, ಏನು ಮಾಡೋಕ್ಕೆ ಬರೋಂಗಿಲ್ಲ. ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗಿ ಬಂದ್ವಿ ನಾವು, ಸಾಯಿಬಾಬಾನ ಗುಡಿಗೆ ಹೋಗಿ ಬಂದ್ವಿ. ಇನ್ನೂ ಏನು ಬೇಕು ರೀ, ಎಲ್ಲ ದೇವ್ರ ದರ್ಶನ ಆತ. ಐ ಗ್ಯಾಸ್ ಕತ್ಲು ಕಾಣಕತ್ತಿರ್ಬೇಕು. ನಾ ಕತ್ತಲು ವೈಟ್ ಲೈಟ್ ಹಾಕಿ ಚಲೋ ಮಾಡೇನಿ. ಒಂದು ಸ್ವಲ್ಪ ಬೆಳ್ಳಗೆ ವೈಟ್ ಯಾರ ಲೈಟಿಗೆ ಕಾಣ್ತೈತಿ. ಆ್ಯಂಡ್ ಬರೀ ಫ್ಯಾಮಿಲಿ ಆಲ್ಮೋಸ್ಟ್ ನಿಯರ್ ಬೈ ಮನೆ ಕಡೆ ಇದೀನಿ. ಮನೆಗೆ ಹೋಗಿ ಸಿಗ್ತಾನಂತ ಏನು ಸ್ಟೇಟ್ ನಾಗ ಫ್ಯಾಮಿಲಿ. ಓಕೆ ಇಲ್ಲ
ಹೇಳಿ ಅಂದ್ರೆ ಇವ್ರ ಮನಿ ಒಳಗ ತಾಮ್ರದ್ರೊಳಗ ನೀರ್ ಕುಡಿಬೇಕಂತಾರ್ರಿ ನೀನ ಮಾತಾಡಿದ್ದೆ ಐತಿ ಇದ್ರಾಗ ನಾ ಏನ ಅದ್ರ ಅಕ್ಕಿಗೆ ತಾಮ್ರ ಸೇರಂಗಿಲ್ಲ ಅಂತ ಸ್ಟೀಲ್ ಸೇರಿದಂತ್ರಿ. ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿ ನಿಮ್ ತಾಮ್ರದೊಳಗ ನೀರ್ ಕುಡಿತಿರೋ, ಸಿಲ್ವರ್ದಾಗ ಕುಡಿತಿರೋ, ಬಂಗಾರದೊಳಗ ಕುಡಿತಿರೋ, ಏನ್ ಸಿಲ್ವರ್ದಾಗ ಕುಡಿತಿರೋ. ಬಟ್ ನಮ್ಮ ಮನಿ ಒಳಗ ಎಲ್ಲಾರು ಸಿಲ್ವರ್ದೊಳಗ ಕುಡಿತೀವ್ರಿ ನಾವು. ಬೆಳ್ಳಿದ ನಮ್ದು ಇದೈತಿ ಅಂತ ಸೇಮ್ ಅದ್ರೊಳಗ ಕುಡಿತೀವಿ. ಯಾಕಂತಂದ್ರ ಮೂನ್ ಕರೆಕ್ಟ್ ಆಕೈತಿ, ಅಂದ್ರ ಚಂದ್ರ ಗ್ರಹ ಚಲೋ ಆಕೈತಿ. ಈಗ ಬಂತ ನೋಡ್ರಿ ಇದು ಅದಕ್ಕ ಇವತ್ ನೋಡಿಲ್ಲ ಬ್ಲಾಗ್ನಾಗ ನೀನು ಕ್ರಶಿಂದ ತಿನ್ನೋದು ಹೋಗುದು ನಾ ಹಾಕೇನಿ. ಏನೇ ಸುಂಬಳ ತಿನ್ನೋದು ಯಾವ್ದ ನಿಂದ್ ಬ್ಲಾಗ್? ಸಾಧ್ಯನೇ ಇಲ್ಲ. ನಮ್ ಭೂಮಿನಿ ನೀ ಆಮ್ಯಾಗ ಮನಿ ಬಿಟ್ಟು ಬೇರೆ ಊಣಿಗೆ ಹೋದೆ ಅಂದ್ರೆ ನಮ್ಗೆ ನೆನಪಾದ್ರೆ ನೀನ್ ನೋಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಏನ್ ಮಾಡ್ತಿ? ಏನಂತೆ ಹಳೆವ್ ಯಾವಿಲ್ಲ ನನ್ ಕಡೆ. ಇಲ್ಲ ಪದ್ಯ ಓದು ಇದನ್ನ ಬ್ಲಾಗ್ನ ಹಾಕಿಲ್ಲ. ಈಕಿ ಹೆಸರು ಬೇರೆ ಐತ್ರಿ ಆಕ್ಚುಲ್ ಆಗಿ. ನಿಂದ ಯಾವ ಹೆಸರೇ ಆಕ್ಚುಲ್ ಆಗಿ? ಈಕಿ ಹೆಸರು ಸಮೃದ್ಧಿ ಪಾಟೀಲ್. ಸಮೃದ್ಧಿ ಈಕಿ ಯಾವ ಸ್ಕೂಲ್ ರೀ ಅಂತಂದ್ರೆ ಈಕಿ ಸೇಂಟ್ ಜೋಸಫ್ ಹೈಸ್ಕೂಲ್. ಈಕಿ ನಮ್ ಸ್ಕೂಲ್ ನಮ್ ಸ್ಕೂಲ್ ಹುಡುಗಿರಿ ಇದು. ನಮ್ದು ಸೇಂಟ್ ಜೋಸಫ್, ಆಕಿನೂ ಸೇಂಟ್ ಜೋಸಫ್. ಆಕಿ ಎಲ್ರಿ ನಿಮ್ ಶಾಲ್ಯಾಗ ಎಲ್ರು ನೋಡ್ರಿ ಅಂದ್ರೆ ಯಾರು ನೋಡಾತಿದ್ರೆ ಹೇಳ್ರಿ ಹಾಯ್ ಅಂತ ಹೇಳ್ರಿ. ಭೂಮಿ ಹೇಗಿದ್ದೀರಾ? ಮನೆಯಲ್ಲೆಲ್ಲ ಆರಾಮ? ಸ್ಪೆಲ್ಲಿಂಗ್ ಹೇಳಿ. ಅಲ್ಲ ತಪ್ಪು. ಹೂ ಅಂತ ಕೇಳಿದ್ರೆ ಗುಲಾಬಿ ಹೂ ತಂದ್ಕೊಡ್ಬೇಕು. ಹೂ A few moments later. ಈ ಕೆಸರ ಭೂಮಿ ಈಕಿ ನಾಳಿಂದ ನಾವು ಬ್ಲಾಗ್ನಾಗ ಮಾತಾಡಂಗಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಈಕಿ ಮಾತಾಡ್ಬೇಕು ಮಾತಾಡಬಾರ್ದು ಹೇಳ್ರಿ. ಇನ್ ಕೇಸ್ ಏನ್ರ ಜಾಸ್ತಿ ಕಮೆಂಟ್ ಭೂಮಿ ಮಾತಾಡ್ಬೇಕಂತಂದ್ರೆ ಅಷ್ಟ ಈಕಿನ ಬ್ಲಾಗ್ನಾಗ ಆಕಿ ಮಾತಾಡ್ತಾಳಂತ. ಇನ್ ಕೇಸ್ ಭೂಮಿ ಮಾತಾಡಬೇಡ ಅಂತಂದ್ರೆ ಈಕಿನೂ ಮಾತಾಡಂಗಿಲ್ಲ ಅಂತ. ಬಡಕ್ ನಾ ಕಮೆಂಟ್ ಸೆಕ್ಷನ್ ಒಳಗೆ ಭೂಮಿ ಮಾತಾಡಂತಂದು ಹೇಳ್ರಿ. 2000 years later. ಕಿವಾಗಿನ ಹೊಲಸ್ ತೆಗಿತಾಳಂತ. ಈಗ ಏನ್ ಚಟ ಆಗ್ತದೆ ನನ್ ಕಿವಾಗಿನ ಹೊಲಸ್ ತೆಗಿದ ಎದಡಿ ನೀನಾಗಬಾರ್ದ ಏ ಚಿನ್ನಿ ಒಳ್ಳೆ ವಾನ ಬಾಡ್ ಬಾಡ್ವಾ ಯವ್ವ ನಿನ್ ಮ್ಯಾಗ ನಮ್ ಕೇಳು ಚಿನ್ನಿ ಸರಿ ಇಲ್ಲ ಇಲ್ಲಿ ನೋಡಿ ಇಲ್ಲ ಎತ್ಲ ಕಿವಿ ನೋಡಿ ಇಷ್ಟೊಕ್ಕೆ ನಿನ್ ಕಿವಿ ಕೈಲಿ ಅದ ಕೈಗೆ ತಡಿ ಇಲ್ಲ ನೋಡಿಲ್ಲ ಒಂದ್ ಈಟ್ ಸ್ಕ್ರಾಚ್ ಬಿದ್ದಿತ್ತ ರಕ್ತ ಬಂದಂಗ ಆಗಿತ್ತಂದ್ರ ಏನ್ ರಕ್ತ ಬಂದಿಲ್ಲ ಏನು ಪಚ್ಚನ ಕೊಡ್ತೇವೆ ನೋಡಿ. ಈಗ ಇದು ಆಕ್ಚುಲಿ ಚೆನ್ನಾಗಿರೋದು. ಏ ಕಣ್ಣು ಬಿಡ ಹಿಂದೆ ಆ ಕಣ್ಣು ನೋಡಿದಲ್ಲಿ ಕಣ್ಣ ನೋಡಿ ಚಿನ್ನಿ ಇಲ್ಲಿ ತಡಿ ಒಂದ್ ಸೆಕೆಂಡ್ ತಡಿ. ಇಲ್ಲಿ ಏನ್ರ ಕಿವಿಗೆ ಏನ್ರ ಹಿಂದೆ ಸ್ಕ್ರಾಚ್ ಬಿದ್ದಿದ ಕರೆ ಆಗಿದ್ರೆ ಹೊರಸ್ಬೇಡ ನೀರ್ ಹತ್ತಿದ್ರೆ ಎಲ್ ರಕ್ತ ಆತೈತಿ ನಿಂಗೆ ನೋಡ ಕುಂಕುಮ ನೋಡಿ ಹೆದರ್ಗಿಟ್ಟ ಗೋಡೆ ಅಂತ ಒಂದ್ ಬುಡಕ್ ಬಡ್ಕೊಂಡಂಗ ಆತ ಇದ್ ಬಾಳೆ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಈಗ ದಂಡಿ ಸ್ವಚ್ಛ ಮಾಡಿ ನಿನ್ನ ಇಷ್ಟಕ್ಕೆ ಹಿಂಗ್ ಮಾಡಕ್ ಕುಂತೀನಿ. ಚುಚ್ಚಿಟಿ ಆಗ್ಲಿ ಮತ್ತೆ ಡಿಕ್ಕಿ ಮುಟ್ಬಾರ್ದು. ಡಿಕ್ಕಿ ಬಿಟ್ಟು ಅದು ಮಾಡ್ಲಾರ್ದ ಮಾಡಕ್ ಮುಟ್ಬಾರ್ದು. ಹೌದ ಸ್ವಚ್ಛ ಮಾಡ್ಲಿ ಜಾದು ಮಾಡ್ಲಿ ನಂಗೆ ಚಿನ್ನಿ ಮುಷ್ಕಿಲ್ ಒಳಗ್ ಪರ್ದ ಕಟ್ಟಾಗಿಟ್ಟಾವ್ಲಿ ಚಿನ್ನಿ ಯಾಕದಿರ್ತೀವ ನೀನೆ. ಫ್ಯಾಮಿಲಿ ಏನ್ರಿಪ್ಪ ಅಂತ ವ್ಲಾಗ್ ಎಂಡ್ ಮಾಡೋ ಟೈಮ್. ಐ ಹೋಪ್ ನಿಮಗೆ ಈ ವ್ಲಾಗ್ ಸೇರಿಸ್ ಅಂತ ಮಾಡೀನಿ. ಈ ವ್ಲಾಗ್ ಎದ್ರೊಳಗೆ ಎಂಡ್ ಮಾಡತ್ತೇನ್ರಿಪ್ಪ ಅಂತಂದ್ರೆ ನಮ್ದು ಮ್ಯಾಕ್ M4 ಒಳಗೆ ವ್ಲಾಗ್ ಎಂಡ್ ಮಾಡತ್ತೀನಿ. ಯಾಕಂದ್ರೆ ನನ್ನ ಫೋನ್ ಚಾರ್ಜಿಂಗ್ ಇಟ್ಟೇನೆ ಅದ್ರ ಸಂಬಂಧ ಮತ್ತೆ ಲೇಟ್ ಆಗ್ಬಾರ್ದಂತೆ. ಆ್ಯಂಡ್ ಎಕ್ಸಾಕ್ಟ್ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ 1:40 ಆಗೈತಿ. ಈ ವ್ಲಾಗ್ ಎಡಿಟ್ ಮಾಡಕ್ಕೆ ಕುಂತಂದ್ರೆ ಮುಂಜಾನೆ 3:30-4 ಗಂಟೆ ಮಟ್ಟ ಆಕೈತಿ. ಸೊ ಅಂತಾರಲ್ಲ ಒಂದು ಬೇಕಂತಂದ್ರೆ ಒಂದು ಸ್ಯಾಕ್ರಿಫೈಸ್ ಮಾಡಬೇಕಂತ. ವ್ಲಾಗಿಂಗ್ ಆದ್ರೆ ಡೈಲಿ ವ್ಲಾಗ್ ಎಡಿಟ್ ಮಾಡಿ ಡೈಲಿ ಒಂದು ಏನಾರ ಹಾಕಬೇಕು. ಲೈಕ್ ಸದ್ಯ ಅಂತೂ ನಂದು ಏನು ಕಂಟೆಂಟ್ ಏನಿಲ್ಲ ರೀ. ನಾನು ಲೈಫ್ ಸ್ಟೈಲ್ ಬ್ಲಾಗಿಂಗ್ ಮಾಡತ್ತೀನಿ. ನಾನು ಹೊರಗೇನು ಅಡ್ಡಾಡತ್ತೀನಿ, ಮನ್ಯಾಗ ಏನು ಮಸ್ಕಿರ್ ಮಾಡ್ತಾಯಿದ್ದೇನೆ, ಫ್ಯಾಮಿಲಿ ಜೊತೆನ ಆಲ್ಮೋಸ್ಟ್ ತೋರ್ಸತ್ತೇನೆ ನಾನು. ಆ್ಯಂಡ್ ಇನ್ ಕೇಸ್ ಹೊರಗೆ ಅಡ್ಡಾಡಕತ್ತ ತೋರಿಸ್ತೇನೆ. ಯಾಕಂದ್ರೆ ನಂದು ಹಿಂಗೆ ಕೈಂಡ್ ಆಫ್ ಸ್ಕ್ರಿಪ್ಟ್ ಮಾಡಿ ಹಿಂಗೆ ತೋರ್ಸಂತ ನಂಗೆ ಕೈಯಾಗ ಆಗಂಗಿಲ್ಲ ರೀ. ಸ್ಕ್ರಿಪ್ಟನ್ನು ಮಾಡೋದಿಲ್ಲ. ಯಾಕಂದ್ರೆ ನಾನು ಏನು ರೀ ಎಲ್ಲದನ್ನು ಅದನ್ನ ತೋರ್ಸತ್ತೇನೆ. ಯಾರಿಗೆ ಇಷ್ಟ ಆಗತ್ತೈತೆ ಅವ್ರು ನೋಡತ್ತಾರೆ, ಲೈಕ್ ಮಾಡತ್ತಾರೆ. ಯಾರಿಗೆ ಇಷ್ಟ ಆಗತ್ತಿಲ್ಲ ಅವ್ರು ಸ್ವೈಪ್ ಮಾಡತ್ತಾರೆ ಅಷ್ಟೇ. ಆ್ಯಸ್ ಯೂಶುವಲ್ ಅಷ್ಟೇ ಲೈಫ್. ಯಾರ ಸಂಬಂಧ ಯಾರು ನಿಂದ್ರಂಗಿಲ್ಲ ಹಂಗೆ. ಆ್ಯಂಡ್ ಹಿಂಗೆಲ್ಲ ಸೀನರ್ ಐತ್ರಿ ಫ್ಯಾಮಿಲಿ. ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಸೇರಿದ ಮಾಡಿ. ಇನ್ ಕೇಸ್ ಸೇರಿತಾ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಬರ ಮುಂದರ್ಸೋಣ ಚಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗ್ನತ್ರಿ ನಿಮ್ಮ ಬ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೇ ಸೆಕ್ಸಿ. ಬಾಯ್ ಹಗರ್ಲೆ ಕಾಯ ಗುರುರಾಯ ಬಿಡದೆ ನನ್ನ ಕೈಯ ನೊಂದ ಜೀವಕ್ಕೆ ಉಸಿರೆ ನೀನಯ್ಯ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.